ಇನ್ನೇನು ಸ್ವಲ್ಪ ಅಣ್ಣ ಚೇತೋಣ ಮಾಡಿ ಏನಂತ ಹೇಳ್ತಾ ಇಲ್ಲ ಅವ್ರ ಡೌನ್ ಮಾಡಿದ್ದ ಅಣ್ಣ ಚೇತೋಣ ಬಂತು ನಿನ್ ಫ್ರೆಂಡ್ ಯೋಗೇಣ ಯೋಗೇಣ ಈ ಕಡೆ ಏನದು ಇಲ್ಲಿ ಮುಂದೆ ಇಟ್ಕೊಂಡು ತಗೊಳ್ಳೋಣ ನಮ್ಗೆ ಚೇತೋಣ ಬರೋಣ ಹಂಗೆ ಈ ಕಡೆ ಹಾಂ ಬಸ್ ಬಸ್ ಸರ್ ಅವ್ರ ಹುಟ್ಟುಹಬ್ಬದ ಶುಭಾಶಯಗಳು. ಪ್ರದೀಪ್ ಕೃಷ್ಣ ಅವ್ರಿಗೆ ಭಗವಂತ ಅವ್ರ ತಂದೆ ತರನೇ ಶಾಸಕರಾಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ಲಿ ಅನ್ನೋ ಒಂದು ನಮ್ಮ ವಿಜಯನಗರ ಗೋವಿಂದರಾಜನಗರ ಜನಗಳ ಆರೈಕೆ. ಅವ್ರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಒಳ್ಳೆ ರಾಜಕೀಯ ಭವಿಷ್ಯ ಸಿಗಲಿ ಅಂತ ಕೇಳ್ಕೊತಿದ್ವಿ. ಮುಂಬರುವ ದಿನಗಳಲ್ಲಿ ಅವರು ಕೂಡ ಜನಪ್ರತಿನಿಧಿ ಆಗ್ಲಿ ಅಂತ ಹಾರೈಸ್ತಾ ಇದ್ದಾರೆ. ನಾವು ಕೂಡ ಯಾವ ರೀತಿ ಬೆಂಬಲ ಕೊಡ್ತಿರೋ ಸರ್ ಮುಂಬರುವ ದಿನದಲ್ಲಿ? ನಾವು ಪ್ರಿಯಾ ಕೃಷ್ಣ ಮತ್ತೆ ಎಂ ಕೃಷ್ಣಪ್ಪ ಅವ್ರಿಗೆ ಯಾವ ತರ ಬೆಂಬಲ ಕೊಟ್ಟಿದ್ವಿ ಅದಕ್ಕಿಂತ ಹೆಚ್ಚಾಗಿ ಬೆಂಬಲ ಕೊಟ್ಟು ಅವ್ರನ್ನ ಶಾಸಕರಾಗಿ ಮಾಡೇ ಮಾಡ್ತೀವಿ ಅನ್ನೋ ನಿರ್ಧಾರ ಮಾಡಿದ್ದೀವಿ. ಅವ್ರಿಗೆ ಒಳ್ಳೇದಾಗ್ಲಿ ಅಂತ. ಸರ್ ನಿಮ್ಮ ವಾರ್ಡಿನ ಜನತೆಗೆ ಸಮಸ್ತ ಗೌರಿ ಗಣೇಶ ಹಬ್ಬದ ಶುಭಾಶಯ ಹೇಳ್ಬೋದು. ವೀರರಾಜ ಕ್ಷೇತ್ರ ಹಾಗೂ ವಿಜಯನಗರ ಕ್ಷೇತ್ರದ ಎಲ್ಲಾ ವಾರ್ಡ್ಗಳ ಜನಗಳಿಗೂ ಹಾಗೂ ನಾಗರಿಕರಿಗೂ ಕಾರ್ಯಕರ್ತರು ಮತ್ತು ಮುಖಂಡರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯ. ಗ್ಯಾರಂಟಿ ಯೋಜನೆಗಳು ಸಮರ್ಪಕವಾಗಿ ಗೌರಿ ಗಣೇಶ ಹಬ್ಬಕ್ಕೆ ಎಲ್ಲ ನಡೀತೈತೆ ಅಣ್ಣ ನಮ್ಮ ವಾರ್ಡ್ ಅಲ್ಲಿ. ಪಂಚ ಗ್ಯಾರಂಟಿ ಯೋಜನೆಗಳು 80% ಎಲ್ಲಾ ಕ್ಷೇತ್ರಗಳಲ್ಲೂ ಹಾಗೂ ಎಲ್ಲಾ ವಾರ್ಡ್ಗಳಲ್ಲೂ ನಡೀತಾ ಇದೆ. ಇನ್ನೊಂದು 10% 20% ಇನ್ನು ಕೆಲವು ದಿನಗಳಲ್ಲಿ ಎಲ್ಲ ಸಂಪೂರ್ಣ ಅನುಕೂಲ ಅಂತ ಕೆಲಸ ಮಾಡಿದ್ವಿ. ನಾಯಕರೇ, ತಾವು ಕೂಡ ಪ್ರಬಲ ಆಕಾಂಕ್ಷಿ ಬಿಜೆಪಿ ಅಭ್ಯರ್ಥಿ. ಇವಾಗ ಚುನಾವಣೆ ನಡೆಯುತ್ತೆ ಅಂತಾರೆ, ಇವಾಗ ಸಿದ್ಧತೆ ಆಗಿದ್ದೀರಾ ಸರ್? ಎಲ್ಲ ಮುಂದಿನ ದಿನಗಳಲ್ಲಿ ನೋಡೋಣ, ಇನ್ನು ಸಮಯ ಇದೆ ಅಂತ ಅನ್ಕೊಂಡಿದ್ವಿ. ಮೊದಲಾಗಿ ವಿಜಯನಗರ ಕ್ಷೇತ್ರದ ಜನಪ್ರಿಯ ಯುವ ನಾಯಕರು, ಭವಿಷ್ಯದ ನಾಯಕರಾದಂತ ಪ್ರದೀಪ್ ಕೃಷ್ಣಪ್ಪನವರಿಗೆ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಅನುಷ್ಠಾನ ಸಮಿತಿ ವತಿಯಿಂದ ನಾವು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅದ್ರ ಜೊತೆಗೆ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತಾ, ಈಗ ಏನು ಒಂದು ಯಾವುದೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 224 ಕ್ಷೇತ್ರಗಳಲ್ಲಿ ಭ್ರಷ್ಟಾಚಾರ ಇಲ್ಲದೆ ಒಂದು ಜನಸೇವೆಯನ್ನ ನಿಷ್ಠೆಯಾಗಿ ಯಾವುದೇ ಒಂದು ಆಕ್ಷೇಪಣೆ ಯಾವುದೇ ಇಲ್ಲದೆ ಒಂದು ಒಳ್ಳೆ ಮನಸ್ಸಿಂದ ಮಾಡ್ತಾ ಇರೋ ಕ್ಷೇತ್ರ ಅಂದ್ರೆ ಅದು ವಿಜಯನಗರ ಗೋವಿಂದರಾಜನಗರ ಶಾಸಕರಾದ ಎಂ ಕೃಷ್ಣಪ್ಪನವರು ಹಾಗೂ ಪ್ರಿಯಾ ಕೃಷ್ಣಪ್ಪ ಅವರು. ಹೀಗೆ ಅವರ ಕುಟುಂಬ ಈ ಕ್ಷೇತ್ರಕ್ಕೆ ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಅಧಿಕಾರ ಕೊಟ್ಟು ಕ್ಷೇತ್ರದ ಜನತೆಗೆ ಇನ್ನೂ ಹೆಚ್ಚಿನ ಸೇವೆ ಒದಗಿಸಲಿ ಅಂತ ನಾನು ಈ ಮುಖೇನ ಎಲ್ಲರ ಮುಖೇನ
ಈಗ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಮಹಿಳಾ ಬ್ಲಾಕ್ ಅಧ್ಯಕ್ಷರಾದ ಗೌರಮ್ಮ ಅವರು ಹಾಗೂ ನಮ್ಮ ಎಲ್ಲ ಮಂಜು ಅವರು, ವಿಜಯ್ ಅವರು, ಎಲ್ಲ ನಮ್ಮ ಸ್ನೇಹಿತರು, ಶಾಂತಣ್ಣ ಅವರು, ರಹೀಂ ಅವರು, ರಾಮು, ಮಾರಿ, ನಾಗ ಅವರು, ಇನ್ನು ಎಲ್ಲ ಅನೇಕ ನಮ್ಮ ಮೋಹನ್ ಹಾಲು ಚೌಟ್ರಿಯ ಮಾಲೀಕರಾದ ಪ್ರಕಾಶ್ ಅವರು, ಎಲ್ಲ ಸ್ನೇಹಿತರು ಎಲ್ಲ ಸೇರಿ ಒಂದು ಶುಭ ಹಾರೈಸಿದ್ದೀವಿ. ಎಲ್ರು ಹೀಗೆ ಅವ್ರಿಗೆ ದೇವರು ಆರೋಗ್ಯ, ಐಶ್ವರ್ಯ, ಇನ್ನೂ ಸುಖ, ಶಾಂತಿ, ಅಧಿಕಾರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೊರಕಲಿ ಅಂತ ಕೊನೆಯದಾಗಿ ನನ್ನ ಮಾತನ್ನು ಹೇಳಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಮಾತು ಮುಗಿಸ್ತೀನಿ. ನಮ್ಮ ಯುವ ನಾಯಕರಾದಂತ ಪ್ರದೀಪ್ ಕೃಷ್ಣ ಅವರಿಗೆ ಇವತ್ತು ಹುಟ್ಟುಹಬ್ಬ. ಅದು ಒಳ್ಳೆ ದಿನನೇ ಬಂದಿದೆ, ಗೌರಿ ಗಣೇಶ ಹಬ್ಬದ ದಿನನೇ ಬಂದಿದೆ. ಅವ್ರಿಗೆ ಹೆಚ್ಚು ಆಯುಸ್ ಕೊಟ್ಟು ಭಗವಂತ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಇಷ್ಟೇ ಕೇಳ್ಕೊಡೋದು, ಏನ್ ಹೇಳಪ್ಪ. ಸರ್, ನಾವೆಲ್ಲ ನಮ್ಮ ಪ್ರದೀಪ್ ಕೃಷ್ಣ ಅವರ ಅಪ್ಪಟ ಅಭಿಮಾನಿಗಳು. ವಿಜಯನಗರದ ಎಲ್ಲಾ ಯುವ ಕಾಂಗ್ರೆಸ್ ಮಿತ್ರರು ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರಕ್ಕೆ ಎಲ್ಲ ಒಂದು ತಂಡವಾಗಿ ಬಂದಿದ್ದೀವಿ. ಅವ್ರಿಗೆ ದೇವರು ಒಳ್ಳೇದ್ ಮಾಡ್ಲಿ, ಮುಂದಿನ ದಿನಕ್ಕೆ ಒಂದು ಒಳ್ಳೆ ಭವಿಷ್ಯ ಇದೆ. ಅವರು ಜನಸೇವೆ ಮಾಡಿದ್ರಲ್ಲಿ ಮುಂದಿನ ಕೈ, ಅವ್ರಿಗೆ ಇನ್ನೂ ಹೆಚ್ಚಿನ ಒಂದು ಅಧಿಕಾರ, ಸ್ಥಾನಮಾನ ಸಿಗ್ಲಿ ಅಂತ ಈ ಮೂಲಕ ಹಾರೈಸ್ತಿದೀವಿ ಸರ್. ಏನಿವತ್ತು ನಮ್ಮ ಯುವಕರ ಆಶಾ ಕಿರಣ ಆದ ಪ್ರದೀಪ್ ಕೃಷ್ಣ ಅವ್ರದ್ದು ಹುಟ್ಟಿದಬ್ಬ. ಅವ್ರಿಗೆ ದೇವರು ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡ್ಲಿ. ಮುಂಬರೋ ದಿನಗಳಲ್ಲಿ ಅವ್ರೇನು ಮುಂದಕ್ಕೆ ಈಗಲೇ ಹೇಳೋದ್ ಬೇಡ, ಆಗ್ಲಿ ಅಂತ ನಾವು ಆಶಿಸ್ತೀವಿ. ಹಾಗೆ ಸಮಸ್ತ ಕನ್ನಡ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.